ಅರಣ್ಯ ಸಿಬ್ಬಂದಿಗಳ ನಕಲಿ ಗುಂಡೇಟಿಗೆ ಮೂವರು ಬಲಿಯಾಗಿದ್ದಾರೆ. ಈ ನಡುವೆ ರೊಚ್ಚಿಗೆದ್ದಿರುವಂತಹ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ಪ್ರತಿಭಟನಾಕಾರರು ರೊಚ್ಚಿಗೇಳ್ತಾ ಇದ್ದಂತೆ ಟೈಟ್ ಸೆಕ್ಯೂರಿಟಿ ಮಾಡಲಾಗಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರತಿಭಟನಾಕಾರರು ಯತ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ಎಳೆದೊಯ್ದಿದ್ದಾರೆ. ಪ್ರತಿಭಟನಾಕಾರರು ಪೊಲೀಸರ ನಡುವೆ ನೂಕಾಟ ತಳ್ಳಾಟ ಕೂಡ ನಡೆದಿದೆ. ನಕಲಿ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ 3 ಜನ ಜೀವ ಕಳೆದುಕೊಂಡಿರುವ ಬಗ್ಗೆ ಪ್ರತಿಭಟನೆ ತೀವ್ರವಾಗ್ತಾ ಇದೆ. 3 ಜನರನ್ನ ಪೊಲೀಸರು ಹತ್ಯೆ ಮಾಡಿದ್ದಾರೆ ಅಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಮೇಲೂ ಕೂಡ ಈಗ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ಹೋರಾಟ ಈಗ ಮತ್ತಷ್ಟು ತೀವ್ರವಾಗ್ತಾ ಇದೆ. ಈ ನಡುವೆ ಪೊಲೀಸರು ಭದ್ರತೆಯನ್ನ ಹೆಚ್ಚಳ ಮಾಡಿದ್ದಾರೆ. ಭದ್ರತೆಯನ್ನ ಹೆಚ್ಚಳ ಮಾಡಿರುವ ನಡುವೆ ಕೆಲವರನ್ನ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಕೂಡ ಪಡ್ಕೊಂಡ್ರು. ಹನೂರು ಗ್ರಾಮಸ್ಥರು ಚಾಮರಾಜನಗರದಲ್ಲಿ ಪ್ರತಿಭಟನೆ ತೀವ್ರಗೊಳಿಸಿದ್ದಾರೆ. ಇನ್ನು ಇದೇ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆಯೋದಕ್ಕೆ ಮುಂದಾದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾದಂತಹ ಘಟನೆ ಸಂಭವಿಸಿದೆ. ಹನೂರು ತಾಲೂಕಿನ ಶಾಗ್ಯ ಗ್ರಾಮದಲ್ಲಿ ಇರುವಂತಹ ಅರಣ್ಯ ಇಲಾಖೆ ಇಲ್ಲಿರುವಂತಹ ಅಧಿಕಾರಿಗಳಿಂದ ಫೈರಿಂಗ್ ಆಗಿತ್ತು. ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಮಾಂಸ ಬೇರ್ಪಡಿಸ್ತಾ ಇದ್ರು ಅನ್ನುವಂತಹ ಆರೋಪ ಕೇಳಿಬರ್ತಾ ಇತ್ತು. ದಾಳಿ ವೇಳೆ ಅರಣ್ಯ ಇಲಾಖೆ ಎನ್ಕೌಂಟರ್ಗೆ 3 ಬಲಿಯಾಗಿದ್ದಾರೆ. 3 ಬಲಿಯಾಗಿರೋದಕ್ಕೆ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳು ಗಾಳಿಯಲ್ಲಿ ಗುಂಡು ಹಾರಿಸಬಹುದಾಗಿತ್ತು, ಹೆದರಿಸಬಹುದಾಗಿತ್ತು, ಅಲ್ಲಿಂದ ಓಡಿಸಬಹುದಾಗಿತ್ತು. ಆದರೆ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದು ಹೇಗೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜನರಲ್ಲಿ ಆಕ್ರೋಶ ತೀವ್ರವಾಗ್ತಾ ಇದೆ. ಅಧಿಕಾರಿಗಳು ಬೇಕಂತಲೇ ಮಾಡಿರುವಂತಹ ಹತ್ಯೆ ಇದು ಅಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಹತ್ಯೆ ಮಾಡಿದ ನಂತರವೂ ಕೂಡ, ಗುಂಡು ಹಾರಿಸಿದ ನಂತರವೂ ಕೂಡ ಪ್ರೋಟೋಕಾಲ್ ಅನ್ನ ಪಾಲನೆ ಮಾಡಿಲ್ಲ ಅನ್ನೋ ಆರೋಪಗಳು ಕೂಡ ಇದ್ದಾವೆ.